ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜನಪದ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು ಮರೆಯಾಗ್ತಾ ಇದೆ. ಆ ಜನಪದ ಮತ್ತು ಸಂಸ್ಕೃತಿಯನ್ನು ಉಳಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಜನ ಸರ್ಕಾರದವರು ಹಾಗೂ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯವರು ಜನಪದೋತ್ಸವ ಎಂತಕ್ಕಂಥ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದಾದ್ಯಂತ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಈ ದಿನ ನಾವು ಜನಪದೋತ್ಸವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದು ತುಂಬ ವಿಜೃಂಭಣೆಯಿಂದ ನಾವು ಮೆರವಣಿಗೆಯನ್ನು ಹೋದ್ವಿ. ಆ ಮೆರವಣಿಗೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರು ಡೊಳ್ಳು ಕುಣಿತ ಹಾಗೂ ವೀರಗಾಸೆ, ಕೋಲಾಟ ಹಾಗೂ ವೀರಗಾಸೆ, ದೊಡ್ಡಾಟ, ಲಂಬಾಣಿ ನೃತ್ಯ ಮುಂತಾದ ಕಲಾ ತಂಡಗಳು ಭಾಗವಹಿಸಿ ಆ ಒಂದು ಮೆರವಣಿಗೆಯಲ್ಲಿ ಮೆರಗನ್ನು ನಮಗೆ ತಂದುಕೊಟ್ರು ಅಂತೇಳಿ ನಾವು ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಜನಪದ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು ಮರೆ ಆಗ್ತಾ ಇದೆ. ಇಂದಿನ ನಾವು ಹಳ್ಳಿಗಳಲ್ಲಿ ಕೋಲಾಟವನ್ನು ನೋಡ್ತಾ ಇದ್ದೀವಿ, ಆಮೇಲೆ ಕುಂಟಪಿಲ್ಲಿಯನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಂಜೆಯ ಸಮಯದಲ್ಲಿ ಅವರು ರೈತರ ದಣಿವನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಕಬಡ್ಡಿ ಪಂದ್ಯಾವಳಿಯನ್ನು ಅಲ್ಲಿ ಆಡ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಕಬಡ್ಡಿ ಇಲ್ಲ, ಅನಂತರ ಕೋಲಾಟನೂ ಇಲ್ಲ, ಹಾಗೂ ಕುಂಟಪಿಲ್ಲೆ ಅಂತಕ್ಕಂಥದ್ದು ಇಲ್ಲ, ಲಗೋರಿ ಅಂತಕ್ಕಂಥದ್ದು ಸಹ ನಮ್ಮ ಹಳ್ಳಿಗಾಡಿನಲ್ಲಿ ಜೊತೆಗೆ ನಗರದಲ್ಲೂ ಸಹ ಮರೆ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನೋಡಿ, ಈ ಮೊನ್ನೆ ನಾವು ಸ್ವತಂತ್ರ ಯೋಧರ ಬಗ್ಗೆ ಒಂದು ಫಿಲಿಮನ್ನು ಅರೇಂಜ್ ಮಾಡಿದ್ವಿ AADS ಸಂಘಟನೆಯಿಂದ. ಬಟ್ ಆ ಒಂದು ಇದರಲ್ಲಿ 2 ತಾಸು ಕುಂತು ಸಿನಿಮಾ ನೋಡ್ತಕ್ಕಂಥ ಒಂದು ತಾಳ್ಮೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಹೋಗ್ತಾ ಇದೆ. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ನೋಡ್ರಿ ವಿದ್ಯಾರ್ಥಿಗಳು ಅಂತಂದರೆ, 2 ತಾಸು ಸ್ವತಂತ್ರ ಯೋಧರನ್ನು ಕುರಿತು ಸಿನಿಮಾ ನೋಡೋಕ್ಕೂ ಕೂಡ ಅವರಿಗೆ ಒಂದು ಸಹನೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಎಲ್ಲವೂ ಸಹ ಏನಂತಂದರೆ ಬರೀ ಮೊಬೈಲು ಇನ್ನಿತರವಾದಂಥ ಇದರಲ್ಲಿ ಅವರು ತಲ್ಲೀನರಾಗಿ ನಮ್ಮ ಒಂದು ತಮ್ಮ ತಾಳ್ಮೆ ಮತ್ತು ಇದನ್ನು ಕಳ್ಕೊಳ್ತಾ ಇದ್ದಾರೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಇಂದಿನ ದಿನಗಳಲ್ಲಿ ಒಂದು ಸಿನಿಮಾಕ್ಕೆ ಹೋದರೆ 3 ತಾಸು ದಣಿವನ್ನು ನಿವಾರಿಸ್ಕೋಸ್ಕರವಾಗಿ ಹೋಗ್ತಾ ಇದ್ವಿ. ಅಲ್ಲಿ ಇರ್ತಕ್ಕಂಥ ಹಾಡುಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ದೃಶ್ಯಗಳಾಗಿರ್ಬೋದು ನಮಗೆ ಸಾಕಷ್ಟು ಮನೋರಂಜನೆಯನ್ನು ನೀಡ್ತಾ ಇದ್ವು. ಬಟ್ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲೂ ಜಾನಪದ ಉತ್ಸವ 2025 ನಮ್ಮ ಕಾಲೇಜಿನಲ್ಲಿ ನಡೀತಾ ಇದೆ. ಇದು ಸರ್ಕಾರದ ಒಂದು ಪರಿಕಲ್ಪನೆ. ಭಾಳ ಮುಖ್ಯವಾಗಿ ಇದನ್ನು ಆಯೋಜಿಸಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಇವತ್ತು ಜಾನಪದ ಅನ್ನುವಂಥದ್ದು, ಜಾನಪದ ಕಲೆಗಳಾಗಿರ್ಬೋದು, ಅದರ ಬಗ್ಗೆ ಯುವ ಸಮುದಾಯದಲ್ಲಿ ಆಸಕ್ತಿ ಕಡಿಮೆ ಆಗ್ತಾಯಿದೆ. ಇಂಥ ಕಲೆಯನ್ನು ಉಳಿಸಬೇಕು, ವಿಶೇಷವಾಗಿ ಜಾನಪದ ಸಾಹಿತ್ಯವನ್ನು ಕೂಡ ಉಳಿಸಬೇಕು. ಮಕ್ಕಳಲ್ಲಿ ವಿಶೇಷವಾಗಿ ಜಾನಪದ ಸಾಹಿತ್ಯದ ಬಗ್ಗೆ, ಜಾನಪದ ಕಲೆಗಳ ಬಗ್ಗೆ ಪ್ರೀತಿಯನ್ನು, ಅಭಿರುಚಿಯನ್ನು ಹುಟ್ಟಿಸ್ಬೇಕನ್ನೋ ಕಾರಣಕ್ಕೆ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಮುಖಾಂತರ ಆಯೋಜಿಸ್ತಕ್ಕಂಥ ಒಂದು ಮನಸ್ಸನ್ನು ಮಾಡಿದೆ. ಇವತ್ತು ಆ ಕಾರ್ಯಕ್ರಮ ನಿಮ್ಮೆದುರಿಗೆ ಯಶಸ್ವಿಯಾಗಿ ನಡೀತಾ ಇದೆ ಅನ್ನೋದು.
8 9 ನವಗ್ರಹ ಸಡಗರದಿ ನಡುವಿನ ಎಡರ್ ಕಟ್ಟಿದ ನಡುಕಟ್ಟಿನ ಕಂಠಾರವಾದಿ ಒಡೆದಿರುವ ಎಡಬಲದ ಕುಡಿ ಮೀಸೆಯಂ ತುಡುಕಿ ತೀಡುತ್ತಾ ನುಡ ವಿಕ್ರಮನ ಮುಂಭಾಗದೊಳ್ಳಿಂದು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.